ತಾಟಿ ನಂಗು ತಂದಿದ್ದು ಬಲ್ತಿದೆ ತಿನ್ನೋಕ್ಕಾಗಲ್ಲ ಅನಿಸಿದ್ರೆ ಅದನ್ನು ಹೆಚ್ಚಿಬಿಟ್ಟು ಸಕ್ಕರೆ ಜೊತೆ ಮಿಕ್ಸಿಗೆ ಹಾಕಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಈ ಥರ ಜ್ಯೂಸ್ ಥರ ಮಾಡಿಕೊಂಡು ನಾವು ಕುಡಿಬಹುದು. ಇನ್ನೊಂದು ವಿಧದಲ್ಲಿ ಅಂದರೆ ಅದನ್ನೇ ನಾವು ಮಿಕ್ಸಿಗೆ ಹಾಕಿದ್ವಲ್ಲ ತಾಟಿ ನುಂಗನ್ನು ಸಕ್ಕರೆ ಹಾಕಿ ಅದನ್ನು ಇವಾಗ ಹಾಲು ಹಾಕಿ ಈ ಥರ ಹಲ್ವದ ಥರ ಅಂದರೆ ಪಾಯಸದ ಥರ ತಿನ್ಬೋದು, ಅಥವಾ ಇನ್ನೂ ನೀರಾಗಿ ಕೂಡ ಕುಡಿಯೋ ಹಾಗೆ ಕೂಡ ಮಾಡ್ಕೋಬಹುದು. ಇದು ಕೂಡ ನಮ್ಮ ಹೊಟ್ಟೆ ಸರಿ ತಂಪನ್ನು ಉಂಟು ಮಾಡುತ್ತೆ. ಮತ್ತು ಸ್ವಲ್ಪ ತಣ್ಣಗಿರೋ ಹಾಗೆ ಫ್ರಿಜ್ಜಿನ ಹಾಲು ಅಥವಾ ಫ್ರಿಜ್ ನೀರು ಹಾಕ್ಕೊಂಡ್ರೆ ಬೇಸಿಗೆ ಕಾಲಕ್ಕೆ ಸವಿಯೋದಕ್ಕೂ ತಂಪಾಗಿರುತ್ತೆ. ಬೇಕಿದ್ದರೆ ಮೇಲೆ ಡ್ರೈ ಫ್ರೂಟ್ಸು ಹಾಕ್ಕೋಬಹುದು. ರಾಗಿ ಮಸಾಲೆ, ಬೆಳ್ಳುಳ್ಳಿ ಖಾರ ಹಚ್ಚಿದ ರಾಗಿ ಮಸಾಲೆ ದೋಸೆ. ಕೆಂಪು ಖಾರದ ಜೊತೆ ಮಾಮೂಲಿ ಚಟ್ನಿ ಕೂಡ ಹಚ್ಚಿ ಮಾಡಿರುವಂಥ ಮಸಾಲೆ ದೋಸೆ ಇದು. ನೋಡಿ ಗರಿ ಗರಿ ಸ್ಟಿಫ್ ಬಂದಿರುತ್ತೆ. ಗೊತ್ತಾಗ್ತಾಯಿದೆ ಅಲ್ಲ. ನೋಡಿ ನಿಂಬೆಹಣ್ಣು ಸಿಪ್ಪೆದು ತೋರಿಸಿದ್ನಲ್ಲ ಲಿಕ್ವಿಡ್ ಮಾಡ್ಕೊಳ್ಳೋದು ಕ್ಲೀನಿಂಗ್ದು, ಅದನ್ನು ಈ ಬೆಳ್ಳಿ ಸಾಮಾನು ತೊಳೆಯುವಾಗ ಕೂಡ ಅಷ್ಟೇ, ಅಥವಾ ನೀವು ಸ್ಟೀಲ್ ಸಾಮಾನು ತೊಳೆಯುವಾಗಲೂ ಅಷ್ಟೇ ಒಂಚೂರು ಹಾಕಿ ಸವರ್ಕೊಂಡ್ಬಿಟ್ಟು ಆಮೇಲೆ ತೊಳೀರಿ. ಅದು ಹಚ್ಚಿದ್ಮೇಲೆ ಮಾಮೂಲಿ ಸಬೀನಲ್ಲಿ ತೊಳೆದ್ರೂ ಸಾಕು, ಅಥವಾ ನೀವು ಯಾವ ಪುಡಿ ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸಿ. ಇದು ಅಷ್ಟು ಅಡುಗೆ ಕಟ್ಟೆ ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ನೋಡಿ ಎಷ್ಟು ಹೊಳಪು ಬರುತ್ತೆ. ನೀವು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕ್ಕೊಳ್ತೀರಲ್ಲ ಅದ್ರ ಬದಲು ಹಾಕ್ಕೊಳ್ಳಿ. ಯಾವುದೇ ಸ್ಟೀಲ್ ಆಗಲಿ, ಹಿತ್ತಾಳೆ ಆಗಲಿ, ತಾಮ್ರ ಆಗಲಿ, ಬೆಳ್ಳಿ ಆಗಲಿ, ಇದನ್ನು ಮೊದಲು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡು ನೋಡಿ, ಹೊಳಪು ನಿಮಗೆ ಗೊತ್ತಾಗುತ್ತೆ. ಮಾಮೂಲಿ ಚಟ್ನಿ ಪಲ್ಯ ಬದಲು ಇವತ್ತು ಹೊಸ ಕಾಂಬಿನೇಷನ್ ತೋರಿಸ್ತಾ ಇದ್ದೀನಿ. ನಾನು ಕದಂಬ ಹಣ್ಣು ತೋರಿಸಿದ್ದೆ ಅಲ್ವಾ, ಹೂವು ಆಗ್ಬೋದು, ಹಣ್ಣು ಆಗ್ಬೋದು, ಕಾಯಿ ಎಲ್ಲದು ಅದೇ ಆಗುತ್ತೆ. ಬಣ್ಣ ಬದಲಾಗಿದ್ದಾಗ ಮಾತ್ರ ಅದರದ್ದು ತೊಕ್ಕು ಮಾಡಿದ್ದೆ, ಅದನ್ನು ಇದಕ್ಕೆ ದೋಸೆಗೆ ಹಚ್ತಾ ಇದ್ದೀನಿ ಚಟ್ನಿ ಥರ. ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಹಚ್ಕೋಬಹುದು. ಅದಕ್ಕೆ ನಾನಿವತ್ತು ನುಗ್ಗೆ ಹೂವು ಮತ್ತು ಹೆಸರುಬೇಳೆ ಪಲ್ಯನ ಇಡ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ, ಅದಕ್ಕೋಸ್ಕರ ನೀವು ಕೂಡ ಇದನ್ನು ಈ ರೀತಿ ಡಿಫ್ರೆಂಟಾಗಿ ಮಾಡಿ ನೋಡಿ. ಇದಕ್ಕೆ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನಬೇಕು. ಮೇಲೆ ಇಲ್ಲಿ ಗರಿ ಗರಿ ಇರುತ್ತೆ ನೋಡಿ, ಕ್ರಿಸ್ಪಿ ಇದೆ ಇದು. ಆ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ನಿಜವಾಗ್ಲೂ ಸೂಪರಾಗಿದೆ.